ವಿಜಯ ಮಹಾಂತೇಶ ಸಹಕಾರಿ ನಿಯಮಿತ ಹುನಗುಂದ ಬ್ಯಾಂಕಿನ 5 ವರ್ಷದ ಅವಧಿಗೆ ನಡೆಯುವ ನಿರ್ದೇಶಕ ಮಂಡಳಿಯ ಚುನಾವಣೆ ಇದೇ ಜನವರಿ 19 ರಂದು ನಡೆಯಲಿದ್ದು ಸವಿತಾ ನಾಗರಾಜ ಹೂಲಗೇರಿ ಮಾಜಿ ಪುರಸಭೆ ಅಧ್ಯಕ್ಷರಾದ ಸಂಗಪ್ಪ ಹೂಲಗೇರಿ ಸೊಸೆ ಆದ ನಾನು ಹಿಂದುಳಿದ ಸ್ಥಾನದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದು ಅನುಕ್ರಮ ಸಂಖ್ಯೆ 4 ರ ನನ್ನ ಗುರುತು ಟೆಲಿವಿಷನ್ ಟಿವಿ ಗುರುತಿಗೆ ಷೇರು ಮತದಾರ ಬಂಧುಗಳು ತಮ್ಮ ಅತ್ಯಮೂಲ್ಯವಾದ ಮತ ನೀಡಿ ಪ್ರಚಂಡ ಬಹುಮತದಿಂದ ಆರಿಸಿ ತರಬೇಕು ಎಂದು ತಮ್ಮಲ್ಲಿ ಕಳಕಳಿಯ ವಿನಂತಿ. ಹುನಗುಂದ ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಮತ್ತು ಕಂದಾಯ ಇಲಾಖೆ ಸಚಿವರಾದ ಕೃಷ್ಣ ಬೈರೇಗೌಡರ ನೇತೃತ್ವದಲ್ಲಿ ಭೂ ಸುರಕ್ಷಾ ಯೋಜನೆ ಅಡಿಯಲ್ಲಿ ಮಹತ್ವಪೂರ್ಣವಾದ ಭೂ ದಾಖಲೆಗಳ ಈ ಖಜಾನೆ ಯೋಜನೆ ಜಾರಿಗೊಳಿಸಿ ರೈತರಿಗೆ ಹಾಗೂ ಜನಸಾಮಾನ್ಯರ ಅನುಕೂಲಕ್ಕಾಗಿ ಈ ಯೋಜನೆ ರಾಜ್ಯಾದ್ಯಂತ ಅಳವಡಿಸಲು ಆದೇಶ ಹೊರಡಿಸಿದ ಕಾರ್ಯ ಶ್ಲಾಘನೀಯವಾದುದು ಎಂದು ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಹಾಗೂ ಶಾಸಕರಾದ ಡಾ ವಿಜಯಾನಂದ ಕಾಶಪ್ಪನವರು ಹೇಳಿದರು. ಹಳೆಯ ದುಸ್ಥಿತಿಯಲ್ಲಿರುವ ಭೂ ದಾಖಲೆಗಳನ್ನು ಶಾಶ್ವತ ಡಿಜಿ ದಾಖಲೆಗಳಾಗಿ ಪರಿವರ್ತಿಸಿ ನೇರವಾಗಿ ಡಿಜಿಟಲ್ ಮಾಧ್ಯಮದಿಂದ ಭೂ ದಾಖಲೆಗಳನ್ನು ನೀವೇ ಪಡೆದುಕೊಳ್ಳಬಹುದು. ಗತಕಾಲದ ಭೂ ದಾಖಲೆಗಳನ್ನು ಸುರಕ್ಷಿತವಾಗಿ ರಕ್ಷಿಸುವುದು ತುಂಬಾ ಕಷ್ಟದ ಕೆಲಸ. ನಮ್ಮ ಸರ್ಕಾರ ಇಂತಹ ಮಹತ್ವವಾದ ಯೋಜನೆಯನ್ನು ಜಾರಿಗೆ ತಂದಿರುವುದನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸಿದರು. ಇದೇ ಸಂದರ್ಭದಲ್ಲಿ ಕ್ಷೇತ್ರದ ಜನತೆಗೆ ಹಾಗೂ ಎಲ್ಲರಿಗೂ ಮಕರ ಸಂಕ್ರಾಂತಿಯ ಶುಭಾಶಯಗಳನ್ನು ತಿಳಿಸಿದರು. ಹೊನ್ನಧ್ವನಿ ಕನ್ನಡ ನ್ಯೂಸ್ ಹುನಗುಂದ. ಕರ್ನಾಟಕ ಗಣ ಸರ್ಕಾರ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು ನಮ್ಮ ಕಂದಾಯ ಇಲಾಖೆಯ ಸಚಿವರಾದಂಥ ಸನ್ಮಾನ್ಯ ಕೃಷ್ಣ ಬೈರೇಗೌಡರು ಮಹತ್ವವಾದ ಒಂದು ಭೂ ದಾಖಲೆ ಸರಳೀಕರಣವನ್ನು ಗಣಕೀಕರಣ ಶಕ್ತಿ ದಾಖಲೆಗಳ ದಿನಕ್ಕೆ ಮುಕ್ತಿ ಅನ್ನುವ ಒಂದು ಯೋಜನೆಯೊಂದಿಗೆ ಇವತ್ತು ನಮ್ಮ ಎಲ್ಲ ಏನು ಕಂದಾಯ ಇಲಾಖೆಯಲ್ಲಿ ಮೂಲ ದಾಖಲೆಗಳನ್ನು ಇವತ್ತು ಸಾವಿರಾರು ವರ್ಷಗಳಿಂದ ಇವತ್ತೇನು ಕರ್ನಾಟಕ ಸರ್ಕಾರ ಆಗುವ ಪೂರ್ವದಲ್ಲಿ ಮೈಸೂರು ಸರ್ಕಾರದ ನಂತರ ಇವತ್ತು ಕರ್ನಾಟಕ ಏಕೀಕರಣ ಆದ ಮೇಲೆ ಇವತ್ತು ಈ ಒಂದು ಮಹತ್ವವಾದ ಯೋಜನೆಯನ್ನು ಸರಳವಾಗಿ ಸಾರ್ವಜನಿಕರಿಗೆ, ರೈತರಿಗೆ, ಬಡವರಿಗೆ ಈ ದಾಖಲೆಗಳನ್ನು ಇವತ್ತು ಅವರಿಗೆ ಅವರ ಕೈ ಬೆಳೆಗೆ ಸಿಗುವಂಥ ನಿಟ್ಟಿನಲ್ಲಿ ಇವತ್ತು ಸರ್ಕಾರ ಈ ಮಹತ್ವವಾದ ಒಂದು ಯೋಜನೆಯನ್ನು ಇವತ್ತು ಸುಧಾರಣೆಯನ್ನು, ಬದಲಾವಣೆಯನ್ನು ತರೋದ್ರ ಮುಖಾಂತರ ಇವತ್ತು ನಮ್ಮ ಹುನಗುಂದ ಮತಕ್ಷೇತ್ರದ ಹುನಗುಂದ ತಾಲೂಕಾಗಿರ್ಬೋದು ಮತ್ತು ಇಳಕಲ್ ತಾಲೂಕಿನಲ್ಲಿ ಇವತ್ತು ವಿಶೇಷವಾದ ಈ ಭೂ ದಾಖಲೆ ರಕ್ಷಣೆ ಬಗ್ಗೆ ಮತ್ತು ಡಿಜಿಟಲ್ಕರಣವನ್ನು ಮಾಡೋದ್ರ ಮುಖಾಂತರ ಇವತ್ತು ಎಲ್ಲ ದಾಖಲೆಗಳನ್ನು ಸುರಕ್ಷಿತವಾಗಿ ಇವತ್ತು ಡಿಜಿಟಲ್ ಮುಖಾಂತರ ಅದನ್ನು ರಕ್ಷಣೆ ಮಾಡೋದಕ್ಕೆ ಇವತ್ತು ಸರ್ಕಾರ ಮುಂದಾಗಿದೆ. ಅದಕ್ಕೆ ನಾನು ಈ ಸಂದರ್ಭದಲ್ಲಿ ಹುನಗುಂದ ಮತಕ್ಷೇತ್ರದ ವತಿಯಿಂದ ಇವತ್ತು ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ, ಕಂದಾಯ ಸಚಿವರಿಗೆ ವಿಶೇಷವಾದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಈ ಒಂದು ಮಹತ್ವವಾದ ಯೋಜನೆಯನ್ನು ತರೋದ್ರ ಮುಖಾಂತರ ಸಾರ್ವಜನಿಕರಿಗೆ, ರೈತರಿಗೆ, ಬಡವರಿಗೆ ನೇರವಾಗಿ ಅವರ ಮೊಬೈಲ್ನಲ್ಲಿ ಆಗಲಿ ಇವತ್ತು ಯಾವುದೋ ಒಂದು ಆನ್ಲೈನ್ ಮುಖಾಂತರ ಅವರಿಗೆ ಈ ದಾಖಲೆಗಳನ್ನು ನೋಡುವಂಥ ಹಕ್ಕನ್ನು ಮತ್ತು ಪಡೆಯುವಂಥ ಹಕ್ಕನ್ನು ಇವತ್ತು ನೀಡಿದ್ದಾರೆ. ಅವರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸಿ ಈ ಒಂದು ಏನು ಹುನಗುಂದ ಮತಕ್ಷೇತ್ರದ ಏನಿವತ್ತು ಹುನಗುಂದ ತಾಲೂಕು ಆಗಿರ್ಬೋದು, ಇಳಕಲ್ ತಾಲೂಕು ಕೂಡ ಏನು ಹಿಂದಿನ ಸರ್ಕಾರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು ಇವತ್ತು ಹೊಸ ತಾಲೂಕನ್ನು ರಚನೆ ಮಾಡಿದರು.
ಈ ಗೊಂದಲಗಳು ಭಾಳಷ್ಟು ಇತ್ತು ನಮ್ಮ ತಾಲೂಕಿನಲ್ಲಿ. ಏನು ಹೊಸ ತಾಲೂಕಾಯಿತು, ಆದರೆ ದಾಖಲೆಗಳು ಇವತ್ತು ಹಸ್ತಾಂತರ ಆಗಿರಲಿಲ್ಲ ಇಳಕಲ್ ತಾಲೂಕಕ್ಕೆ. ಈ ಒಂದು ಯೋಜನೆ ಮುಖಾಂತರ ಇವತ್ತು ಇಳಕಲ್ ನಗರದಲ್ಲಿ ಕೂಡ ಇವತ್ತು ನಮ್ಮ ಮಾನ್ಯ ತಹಸೀಲ್ದಾರಾದಂಥ ಸುಭಾಷ್ ಅವರು ಮತ್ತು ಇಳಕಲ್ ಹುನಗುಂದ ತಹಸೀಲ್ದಾರಾದಂಥ ನಿಂಗಪ್ಪ ಬಿರಾದರ್ ಅವರು ಈ ಒಂದು ಉದ್ಘಾಟನೆ ಸಮಾರಂಭವನ್ನು ಇವತ್ತು ಇಲ್ಲಿ ನೆರವೇರಿಸಿದ್ದೇವೆ. ಈ ಒಂದು ಯೋಜನೆಯನ್ನು ಸಾರ್ವಜನಿಕರು, ರೈತರು, ಬಡವರು ಇವತ್ತು ಇದಕ್ಕೇನು ತಾವು ಪಡೆದಾಡ್ತಾ ಇದ್ರಿ, ಈ ಸರಳೀಕರಣವನ್ನು ಇವತ್ತು ಸರ್ಕಾರ ತಮಗಾಗಿ ಇವತ್ತು ದಾಖಲೆಗಳನ್ನು ಅವರಿಗೆ ಒದಗಿಸುವಂಥ ನಿಟ್ಟಿನಲ್ಲಿ, ಅವರಿಗೆ ಡಿಜಿಟಲ್ ಮುಖಾಂತರ, ಆನ್ಲೈನ್ ಮುಖಾಂತರ ಸಿಗುವಂಥ ನಿಟ್ಟಿನಲ್ಲಿ ಇವತ್ತು ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ. ಇದರ ಸದುಪಯೋಗವನ್ನು ಸಾರ್ವಜನಿಕರು, ರೈತರು, ಬಡವರು ಎಲ್ಲ ಜನಾಂಗ ಇವತ್ತು ಪಡಿಬೇಕು ಅನ್ನೋ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಈ ಒಂದು ಉದ್ಘಾಟನೆಯನ್ನು ಇವತ್ತು ನಾನು ಕೂಡ ಭಾಳ ಸಂತೋಷದಿಂದ, ಯಾಕಂದರೆ ಇಂಥ ಮಹತ್ವದ ಯೋಜನೆಗಳನ್ನು ಇವತ್ತು ಯಾವುದಾದ್ರೂ ಒಂದು ಸರ್ಕಾರ ಮಾಡುತ್ತಂದರೆ ಅದು ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರ ಮತ್ತು ನಮ್ಮ ಕಂದಾಯ ಸಚಿವರು ಈ ಒಂದು ಯೋಜನೆಯನ್ನು ತರೋದ್ರ ಮುಖಾಂತರ ಇವತ್ತು ಸಾರ್ವಜನಿಕರಿಗೆ ಭಾಳಷ್ಟು ಅನುಕೂಲ ಆಗೋ ನಿಟ್ಟಿನಲ್ಲಿ ಮಾಡಿದ್ದಾರೆ. ಅದರ ಸದುಪಯೋಗವನ್ನು ಜನರು ಪಡಿಬೇಕು. ಇಂಥ ಯೋಜನೆಗಳು, ಬದಲಾವಣೆಗಳು ಇವತ್ತು ಭಾಳಷ್ಟು ಈ ದೇಶದಲ್ಲಿ ಅಗತ್ಯ ಇದೆ ಅನ್ನೋ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೊಮ್ಮೆ ನಮ್ಮ ನಮ್ಮ ಹುನಗುಂದ ಹಾಗೂ ಇಳಕಲ್ ತಾಲೂಕಿನ ತಹಸೀಲ್ದಾರ್ಗೆ ಮತ್ತು ಈ ಒಂದು ಸಿಬ್ಬಂದಿಯವರಿಗೆ ಈ ಒಂದು ವಿಶೇಷವಾದ ಒಂದು ದಿನ, ಯಾಕಂದರೆ ಇವತ್ತು ಭಾಳ ಒಂದು ವಿಶೇಷವಾದ ದಿನ, ಮಕರ ಸಂಕ್ರಮಣ ಹಬ್ಬ. ಮತ್ತು ಈ ಒಂದು ಸಂದರ್ಭದಲ್ಲಿ ನಾನು ಮಕರ ಸಂಕ್ರಮಣದ ಹಬ್ಬದ ಶುಭಾಶಯಗಳನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಕೋರ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಇನ್ನಷ್ಟು ಸುದ್ದಿಗಳಿಗಾಗಿ ಹೊನ್ನಧ್ವನಿ ಕನ್ನಡ ನ್ಯೂಸ್ ಚಾನೆಲ್ ಸಬ್ಸ್ಕ್ರೈಬ್ ಮತ್ತು ಲೈಕ್ ಮಾಡಿ, ಪ್ರೋತ್ಸಾಹ ನೀಡಿ ಬೆಂಬಲಿಸಿ.